ಇವತ್ತು ನಮ್ಮ ಪಾಪು ಒಂದು ಕ್ರಾಫ್ಟ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಸ್ಕೂಲಿಗೆ. ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನಾವು ಹಳೆ ಕಾಲದ ಮನೆಯೆಲ್ಲ ಉಪಯೋಗಿಸ್ತಿದ್ವಲ್ಲ, ಅದು ತುಂಬ ತಂಪಿರ್ತಿತ್ತು. ಮತ್ತು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲದಲ್ಲೂ ಕೂಡ ಅಷ್ಟೇ ನಮಗೆ ಹೊಂದಾಣಿಕೆ ಆಗೋವಂಥದ್ದೇನೆ ಮನೆಗಳು ಕಟ್ತಾಯಿದ್ರು. ನೆಲದು ಅಷ್ಟೇ ಈ ಥರ ಟೈಲ್ಸು ಅದನ್ನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತು ಗ್ರಾಸ್ ಎಲ್ಲ ಹಾಕ್ತಾಯಿದ್ರು. ಈ ಥರ ಮನೆಗಳಲ್ಲಿ ವಾಸ ಮಾಡೋದ್ರಿಂದನೂ ಯಾವುದೇ ಒಂದು ಕಾಲದಲ್ಲೂ ಕೂಡ ಅಷ್ಟೇ ನಮ್ಮ ಚರ್ಮದ ಸಮಸ್ಯೆ ಆಗೋದಾಗಲಿ ಅಥವಾ ಇನ್ನೊಂದು ಸಮಸ್ಯೆ, ಕಾಯಿಲೆ, ಕಸಲೆ ಅದೇನು ಕೂಡ ಬರ್ತಾ ಇರಲಿಲ್ಲ. ಮತ್ತು ನೀರೊಲೆಯಲ್ಲಿ ನಾವು ಸ್ನಾನ ಮಾಡ್ತಾಯಿದ್ವು ಮೊದಲೆಲ್ಲ. ನೀರೊಲೆಯಲ್ಲಿ ಸ್ನಾನ ಇವಾಗೆಲ್ಲ ನಾವು ಹೋಮ ಮಾಡಿ ಅದ್ರ ಹಬೆನೆಲ್ಲ ನಾವು ಸ್ವೀಕಾರ ಮಾಡಿ ನಮ್ಮ ಶ್ವಾಸಕೋಶವನ್ನು ಶುದ್ಧಿ ಮಾಡ್ಕೊತೀವಲ್ಲ, ಅದೇ ಥರನೇ ಕೆಲವೊಂದು ಗಿಡಮೂಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡ್ಡಿಗಳು, ಸೌದೆಗಳನ್ನೆಲ್ಲ ತೊಗೊಂಬರ್ತಿದ್ವು. ನೀರೊಲೆಯಲ್ಲಿ ಅಡುಗೆನೂ ಮಾಡ್ತಾಯಿದ್ವು. ಮತ್ತು ನೀರೊಲೆ ಅಂದರೆ ನೀರನ್ನು ಕಾಯಿಸ್ಬಿಟ್ಟು ಸ್ನಾನನೂ ಕೂಡ ಮಾಡ್ತಾಯಿದ್ವು. ಆವಾಗಲೂ ಕೂಡ ನಮಗೆ ಕಾಯಿಲೆ ಕಸಲೆ ಅನ್ನೋದು ಏನೂ ಬರ್ತಾ ಇರಲಿಲ್ಲ, ತುಂಬ ಶಕ್ತಿ ಸಿಗ್ತಾ ಇತ್ತು. ಈಗ ಹೆಂಗೆ ಹೋಮ ಹವನಗಳಿಂದ ನಾವು ಇದು ಹಬೆನೆಲ್ಲ ತೊಗೊಂತೀವಲ್ಲ, ಶ್ವಾಸಕೋಶ ಶುದ್ಧಿ ಮಾಡ್ತೀವಲ್ಲ, ಅದೇ ಥರನೇ ಬೆರಣಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಲೆ ಹಚ್ತಾ ಇದ್ರಲ್ಲ, ಅದು ಒಂಥರ ಹೋಮದ ರೀತಿಯೇ ಕೆಲಸ ಮಾಡ್ತಾಯಿತ್ತು. ಶ್ವಾಸಕೋಶನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಉಸಿರಾಟದ ಕ್ರಿಯೆನೂ ಚೆನ್ನಾಗಿರ್ತಿತ್ತು. ಮತ್ತು ಪ್ರಕೃತಿನಲ್ಲೂ ಕೂಡ ಅಷ್ಟೇ ಏನಾದ್ರೂ ಬೇಡದೇ ಇರ್ತಕ್ಕಂಥ ಅದನ್ನು ಕೂಡ ಕ್ಲೆನ್ಸ್ ಆಗ್ತಾಯಿತ್ತು. ಮತ್ತು ಹಸುವಿನ ಹಾಲನ್ನು ಯೂಸ್ ಮಾಡ್ತಾಯಿದ್ವು. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆಯಿಂದ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ವು. ತುಂಬ ಚೆನ್ನಾಗಿ ದೇಹದ ಆರೋಗ್ಯವನ್ನು ಕೊಡ್ತಾಯಿತ್ತು, ಸಮೃದ್ಧಿ ಆಗ್ತಿತ್ತು ದಿನದಿನಕ್ಕೂ ಕೂಡ ಅಷ್ಟೇ. ಈಗೆಲ್ಲ ಮಲಬದ್ಧತೆ ಅಂತೆ ಅದು ಇದು ಅಂತೇಳ್ಬಿಟ್ಟೆಲ್ಲ ನಾವು ತುಂಬ ಒದ್ದಾಡ್ತೀವಲ್ಲ, ಅದೇನೂ ಇರ್ತಿರ್ಲಿಲ್ಲ ತುಪ್ಪನ ಯೂಸ್ ಮಾಡ್ತಾ ಇರೋದ್ರಿಂದ. ಈಗಿನ ತುಪ್ಪ ಅಂದರೆ ಕೆಲವುದು ನಮಗೆ ಗೊತ್ತಿರೋದಿಲ್ಲ ಅದು ಒಳ್ಳೆ ತುಪ್ಪ ಅಂತೇಳ್ಬಿಟ್ಟು, ಅಂಥದ್ದನ್ನ ಯೂಸ್ ಮಾಡಿದಾಗ ಮಾತ್ರ ನಮಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ರೆಡ್ ರೈಸು, ರಾಜಮಡಿ ಅಕ್ಕಿ ಇದನ್ನೆಲ್ಲ ಉಪಯೋಗಿಸ್ತಿದ್ವು. ಈಗ ಶುಗರ್ ಪೇಷೆಂಟ್ಗಳು ಅಂಥವ್ರು ಹುಡಿಕೊಂಡು ಹೋಗ್ತಾರೆ ಇದನ್ನ ಯೂಸ್ ಮಾಡಬೇಕು ಅಂತೇಳಿ. ಬಿಳಿ ಅಕ್ಕಿನಲ್ಲಿ ಯಾವುದೇ ಒಂದು ಪೌಷ್ಟಿಕಾಂಶ ಇರೋದಿಲ್ಲ. ಮೊದಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಮತ್ತು ಅದೇ ಗಿಡಮೂಲಿಕೆನೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ಮನೆ ಹತ್ರನೂ ಕೂಡ ಅಷ್ಟೇ ಭತ್ತ ಬೆಳೆಯೋದು, ರಾಗಿ ಬೆಳೆಯೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಈಗ ರಾಗಿ ಬಗ್ಗೆನೂ ಕೂಡ ಗೊತ್ತು. ರಾಗಿ ಎಷ್ಟೊಂದು ಶಕ್ತಿಯುತವಾಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನು ಕೊಡುವಂತಹ, ನಮ್ಮ ದೇಹದಲ್ಲಿ ಆರೋಗ್ಯವನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿ ಸಾಮರ್ಥ್ಯ ರಾಗಿಯಲ್ಲಿ ಹೊಂದಿದೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಅಷ್ಟೇ ರಾಗಿನ ಯೂಸ್ ಮಾಡ್ತಾರೆ. ಎಲ್ಲ ಒಬ್ಬೊಬ್ಬರು ಯೂಸ್ ಮಾಡೋದಿಲ್ಲ. ಮತ್ತು ಬಾವಿ ನೀರನ್ನು ನಾವು ಉಪಯೋಗಿಸ್ತಾ ಇದ್ವು ಅವಾಗೆಲ್ಲ. ಇವಾಗೆಲ್ಲ ನಾವು ವಾಟರ್ ಫಿಲ್ಟ್ರ್ ಹಾಕೊಂಡ್ರೂ ಕೂಡ ಇಷ್ಟು ಒಂದು ಪೌಷ್ಟಿಕಾಂಶ, ಲವಣಾಂಶ ಅಲ್ಲಿ ಅದು ಇದು ಏನು ಕೂಡ ಸಿಗೋದೇ ಇಲ್ಲ ನಮಗೆ. ಅವಾಗೆಲ್ಲ ಬಾವಿ ನೀರು ಯೂಸ್ ಮಾಡ್ತಾಯಿದ್ವು. ಅಂದರೆ ನೆಲದಿಂದನೇ ಇವಾಗ ಮಣ್ಣಿನ ಅಂಶ, ಗಿಡದ ಅಂಶ ಮತ್ತು ಭೂಮಿಯ ಅಂಶ ಎಲ್ಲ ಸಂಪೂರ್ಣವಾಗಿ ನಮಗೆ ಸಿಗ್ತಾ ಇತ್ತು. ಮೇನ್ ಏನಪ್ಪ ಅಂದರೆ ಕಾಯಿಲೆ ಕಸಲೆ ಇಂಥವೆಲ್ಲ ಹರಡೋದಕ್ಕೆ ನೀರಿನಿಂದನೂ ಫಸ್ಟ್ ಮೊದಲನೇದಾಗಿ. ಯಾಕೆಂದರೆ ನಮ್ಮ ಮನುಷ್ಯನ ದೇಹದಲ್ಲಿ 70% ನೀರಿರೋದ್ರಿಂದ ನೀರಿನಿಂದ ಮೊದಲನೇದಾಗಿ ಕಾಯಿಲೆ ಕಸಲೆಗಳೆಲ್ಲ ಹರಡೋದು. ಅದಾದಮೇಲೆ ಆಹಾರ ಪದ್ಧತಿಯಿಂದ ಅದರಲ್ಲಿ ಏನಾದ್ರು ವೇರಿಯೇಷನ್ ಆದಾಗ ನೀರನ್ನು ಕೂಡ ಮೇಯ್ನ್ ಆಗುತ್ತೆ. ಮೊದಲೆಲ್ಲ ನೀರು ಉಪಯೋಗಿಸ್ತಿರ್ಬೇಕಾದ್ರೆ ಆ ನೀರಿನಿಂದ ಎಷ್ಟೊಂದು ಪೌಷ್ಟಿಕಾಂಶ ಎಲ್ಲ ಸಿಗ್ತಾ ಇತ್ತಲ್ವ, ಇವಾಗೇನೂ ಸಿಗೋದಿಲ್ಲ. ನಾವು ವಾಟರ್ ಫಿಲ್ಟ್ರ್ ಹಾಕ್ಸ್ಕೊಂಡ್ರೂ ಕೂಡ ಅಷ್ಟೊಂದು ಬೆನಿಫಿಟ್ ಇರೋದಿಲ್ಲ. ಬಟ್ ಬಾವಿ ನೀರು ಇವಾಗಲೂ ಕೂಡ ಕೆಲವರೆಲ್ಲ ಹಳ್ಳಿ ಸೈಡೆಲ್ಲ ಹೋದರೆ ಯೂಸ್ ಮಾಡ್ತಾರೆ. 90 ವರ್ಷ ವಯಸ್ಸಾಗಿರೋನು ಕೂಡ 18 ವರ್ಷದ ಹುಡುಗ ನಡೆದಾಡ್ತಿರ್ತಾರೆ. ಈಗ 18-19 ವರ್ಷದ ಹುಡುಗರೆಲ್ಲ ಕಾಲು ನೋವು, ಕೈ ನೋವು, ಸೊಂಟ ನೋವು, ಆ ನೋವು, ಈ ನೋವು ಅಂತೇಳ್ಬಿಟ್ಟು ಎಷ್ಟೊಂದು ಬಾಧೆ ಪಡ್ತಾ ಇರ್ತಾರೆ ಅಲ್ವ. ಮತ್ತು ಎತ್ತಿನ ಗಾಡಿನ ಪ್ರಯಾಣವನ್ನು ಮಾಡ್ತಾಯಿದ್ರು. ನಾವು ಕೂಡ ಹಳ್ಳಿ ಸೈಡಲ್ಲೆಲ್ಲ ಹೋದಾಗ ಎತ್ತಿನ ಗಾಡಿ ಪ್ರಯಾಣವನ್ನೆಲ್ಲ ಮಾಡಿ ನಮ್ಮ ಡ್ಯಾಡಿ ಊರಿನಲ್ಲೆಲ್ಲ ಹೋದಾಗ ಎತ್ತುಗಳೆಲ್ಲ ಕಟ್ತಾಯಿದ್ರು. ಮತ್ತು ಎತ್ತಿನ ಗಾಡಿನಲ್ಲೂ ಕೂಡ ಓಡಾಡ್ತಾಯಿದ್ರು ಅವಾಗೆಲ್ಲ. ಇವಾಗೆಲ್ಲ ತುಂಬ ಫೆಸಿಲಿಟೀಸ್ ಇದೆ, ಕಾರು, ಬೈಕ್ ಅಂತೆ, ಬಸ್ಸು, ಟ್ರೈನು, ವಿಮಾನ ಅಂತ ಈ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ. ಆಗಿನ ಕಾಲದಲ್ಲೆಲ್ಲ ಎತ್ತಿನ ಗಾಡಿನಲ್ಲೇ ಪ್ರಯಾಣ ಮಾಡ್ತಿದ್ವಿ. ಇವಾಗ ನಾವು ಒಂದು 30 ಕಿಲೋಮೀಟ್ರು ಏನು ಸ್ವಲ್ಪ 1 ಅವರ್ 2 ಅವರ್ಸಲ್ಲಿ ಹೋಗ್ಬಿಡ್ತೀವಿ. ಅವಾಗ ಎತ್ತಿನ ಗಾಡಿನಲ್ಲಿ ತುಂಬ ಟೈಮ್ ತೊಗೊತಾಯಿದ್ರು. ಮತ್ತು ಬುತ್ತಿ ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ರು. ಅವಾಗೆಲ್ಲ ಜಾಸ್ತಿ ಅಂದರೆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ಮತ್ತು ಹುರುಳಿಕಾಳು ಸಾಂಬಾರಂತೆ, ಅದನ್ನು ಇವಾಗ ನಾವೆಲ್ಲ ಹುಸ್ಲಿ ಅಂತೇಳಿ ಮಾಡ್ತೀವಲ್ಲ, ಆ ಥರದ್ದೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಇದ್ರ ಜೊತೆಯಲ್ಲಿ ನನಗೂ ನೆನಪಿದೆ ರಾಗಿ ಉಂಡೆ ಅಂತೆ,
ಮತ್ತು ಅವಾಗ ಗೋಧಿ ರವೆ ಅಂತೇಳಿ ಬರ್ತಿತ್ತು, ಅದನ್ನು ಉಂಡೆ ಕಟ್ಕೊಂಡು ಬರ್ತಿದ್ರು. ಮತ್ತು ಪಲ್ಯನೂ ಅಷ್ಟೇ. ರಾಗಿ ರೊಟ್ಟಿ ಅಂತೂ ಮಾಮೂಲಾಗಿ ಇದ್ದೇ ಇರ್ತಿತ್ತು. ಮತ್ತು ಇನ್ನೊಂದು, ಇವಾಗೆಲ್ಲ ನಾವು ಕಾರಲ್ಲೆಲ್ಲ ಟ್ರಿಪ್ ಅಂತೇಳಿ ಹೋದ್ರೂ ಕೂಡ ಇವಾಗ ಕೆಲವರೆಲ್ಲ ಮಾಡ್ತಾಯಿಲ್ಲ, ಸ್ಟವ್ ಅದೆಲ್ಲ ಇಟ್ಕೊಂಡು ಅದೇ ಥರನೇ ಎತ್ತಿನ ಗಾಡಿನಲ್ಲೂ ಕೂಡ ಇಟ್ಕೊಂಡು ಬರ್ತಿದ್ರು ಪಾತ್ರೆ ಸಾಮಾನೆಲ್ಲ. ಈ ಥರ ಒಂದು 3 ಕಲ್ಲು ಸಿಕ್ಬಿಟ್ರೆ ಸಾಕು. ಆ 3 ಕಲ್ಲಿಟ್ಟು ಅಲ್ಲೇ ಇರ್ತಕ್ಕಂಥದ್ದು ಯಾವುದಾದ್ರೂ ಈಗ ಸೌದೆ ಅಂತ ಇಂಥವೆಲ್ಲ ಇಟ್ಟು ಅಡುಗೆನೆಲ್ಲ ಮಾಡ್ತಾಯಿದ್ರು. ಆವಾಗಲೂ ಕೂಡ ಅಷ್ಟೇ ತುಂಬ ರುಚಿ ಇರ್ತಿತ್ತು ನೋಡಿ. ಮೊದಲೆಲ್ಲ ನಾವು ಅಡುಗೆ ಮಾಡಬೇಕಾದ್ರೆ, ಈಗ ಕಲ್ಲಲ್ಲೂ ಕೂಡ ಇತ್ತು, ಅಡುಗೆ ಮಾಡಬೇಕಾದ್ರೆ ಅದು ನೋಡಿ 1-1.5 ದಿನನಾದರೂ ಅಳಿಸ್ತಾ ಇರಲಿಲ್ಲ. ಇವಾಗ ನಾವು ಈಗ ಮಾಮೂಲಾಗಿ ಈಗ ನಾವು ಮನೆಗಳಲ್ಲೆಲ್ಲ ಅಡುಗೆ ಮಾಡ್ತೀವಲ್ಲ, ಅದು ಬೇಗನೆ ಅಳಿಸೋಗುತ್ತೆ, ಅದು ಅಳಿಸ್ತಾನೂ ಇರಲಿಲ್ಲ. ಮತ್ತು ಅವಾಗೆಲ್ಲ ಹಿಂದಿನ ದಿವಸದ್ದು ಅನ್ನ ಮೊಸರು, ಅನ್ನ ಸಾಂಬಾರು ಅದನ್ನೆಲ್ಲ ತಿಂತಾಯಿದ್ರು ತಂಗ್ಳು. ಅದನ್ನು ಕೂಡ ಆರೋಗ್ಯ ಚೆನ್ನಾಗಾಗ್ತಾಯಿತ್ತು. ಬಟ್ ಇವಾಗಿನ ತಂಗ್ಳು ತಿನ್ನೋಕ್ಕಂತ ಹೋಗ್ಬಿಟ್ರೆ ಅದರಲ್ಲಿ ಅದು ಫುಲ್ಲು ಎಷ್ಟು ಇವಾಗ ಬೆಳಗ್ಗೆ ಮಾಡಿದ್ರೆ ಮತ್ತು ಸಂಜೆ ಅಷ್ಟರೊಳಗಡೆ ಅಳಿಸಿರುತ್ತೆ, ಅಷ್ಟು ಏನು ಅಂಶನೇ ಇರೋದಿಲ್ಲ ಆ ಥರ. ಈಗೆಲ್ಲ ಕುಕ್ಕರ್ ಯೂಸ್ ಮಾಡ್ತೀವಿ, ಆವಾಗ ಓಪನ್ ಅಂದರೆ ಈ ಥರ ಓಪನ್ ಇರ್ತಕ್ಕಂಥ ಪಾತ್ರೆನಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು. ಈ ಕುಕ್ಕರ್ನ ಯೂಸ್ ಮಾಡ್ತೀವಿ, ಅರ್ಜೆಂಟಿಗೆ ಬೇಗ ಆಗುತ್ತೆ ಅಂಥೇಳಿ. ಮತ್ತು ರುಬ್ಬ ಕಲ್ಲಲ್ಲೂ ಕೂಡ ಅಷ್ಟೇ, ಚಟ್ನಿ ಏನಾದರೂ ಮಾಡಿದ್ರೆ ಅದನ್ನು ಕೂಡ ಅಳಿಸ್ತಿರಲಿಲ್ಲ. ಮತ್ತು ಎಷ್ಟು ಟೇಸ್ಟ್ ಅಂದರೆ ಸಿಕ್ಕಾಬಟ್ಟೆ ಟೇಸ್ಟ್ ಇರ್ತಿತ್ತು. ಮತ್ತು ಹೂಗಳು ಅಷ್ಟೇ, ಇವಾಗ ಅವರೆಲ್ಲ ಬೆಳೀತಿದ್ದಂಥ ಬೆಳೆಗಳೂ ಅಷ್ಟೇ, ಅದು ಕೂಡ ಅಷ್ಟೇ ಸಖತ್ತು ಟೇಸ್ಟಿಯಾಗಿರ್ತಿತ್ತು. ಇವಾಗೆಲ್ಲ ಏನು ಟೇಸ್ಟ್ ಇಲ್ಲ. ಮತ್ತು ಎಲ್ಲ ಈ ಥರ ಅಂಗಡಿಗಳಲ್ಲಿ ನಾವು ನೋಡಿದಾಗ ಮೊದಲೆಲ್ಲ ಈಗ ರಾಗಿ, ಅಕ್ಕಿ, ಜೋಳ ಅದನ್ನೆಲ್ಲ ಇಡ್ತಿದ್ರಲ್ಲ ಅಂಗಡಿಗಳಲ್ಲೆಲ್ಲ, ಹಿಂಗೆ ಸೇರು ಅನ್ನಂಗೆ ಕೊಡ್ತಾಯಿದ್ರು, ಸೇರುಗಟ್ಟಲೆ ಅಂತ. ಈಗೆಲ್ಲ ಪ್ಯಾಕ್ಡ್ ಫುಡ್ಡು. ಆ ಪ್ಯಾಕ್ಡ್ ಫುಡ್ ತಿನ್ನೋದ್ರಿಂದನೂ ಕೂಡ ಅಷ್ಟೇ ಆ ಪ್ಲಾಸ್ಟಿಕ್ಕಿನ ಅಂಶ ಎಲ್ಲ ಅದರೊಳಗಡೆ ಸೇರಿಕೊಂಡಿರುತ್ತೆ. ಈಗ ಅನಿವಾರ್ಯ ಇರೋದ್ರಿಂದ ಎಲ್ಲ ತಿನ್ನಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಹಳೆಯ ಕಾಲದ ಜೀವನ ಬೆಟರು. ಈಗಿನ ಫೆಸಿಲಿಟೀಸೂ ಕೂಡ ಬೆಟರ್ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಫಾಸ್ಟ್ ಅಂತೇಳಿ ಫಾಸ್ಟಾಗೆಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಲೋ ಆಗೇ ಸ್ವಲ್ಪ ಹಿಂದಿನ ಕಾಲದ ಒಂದು ಜೀವನ ಪದ್ಧತಿಯನ್ನು ಕೂಡ ನಾವು ಅನುಸರಿಸ್ಕೊತಾ ಬಂದರೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ನಮಸ್ಕಾರ.